ನಮಸ್ಕಾರ ಎಲ್ರಿಗೂ. ನಾನಿವತ್ತು ಚಪಾತಿ ಹಿಟ್ಟಿಂದ ಒಂದೊಳ್ಳೆ ಸ್ನ್ಯಾಕ್ಸ್ನ ಟ್ರೈ ಮಾಡ್ತಾಯಿದ್ದೀನಿ. ಏನು ಅಂತ ಕೇಳ್ತೀರಾ, ವೀಟ್ ಮೋಮೋಸು. ತುಂಬ ಹೆಲ್ದಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ಈಗ ಚಟ್ನಿ ಮಾಡ್ಕೊಳ್ಳೋಕ್ಕೆ ಒಂದು 3 ಟೊಮ್ಯಾಟೊ, 1-2 ಬೆಳ್ಳುಳ್ಳಿ, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು. ಆಮೇಲೆ ಬೆಂದಿದ ತಕ್ಷಣ ಟೊಮ್ಯಾಟೊ ಸಿಪ್ಪೆ ಎಲ್ಲ ತೆಗೆದು ಮೆಣಸಿನ್ಕಾಯಿನ ಕ್ಲೀನ್ ಮಾಡಿಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಮೋಮೋ ಸ್ಟಫಿಂಗೋಸ್ಕರ ಕ್ಯಾಬೇಜನ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಥೈರಾಯ್ಡ್ ಸಮಸ್ಯೆ ಇದ್ದರೆ ಖಂಡಿತ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಪನ್ನೀರ್ ಅಥವಾ ಬೇರೆ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಯಾಕೆ ಕ್ಯಾಬೇಜ್ ಯೂಸ್ ಮಾಡಬಾರ್ದು ಅಂತಂದರೆ, ನಮ್ಮ ಬಾಡಿಯಲ್ಲಿ ಅಯೋಡಿನ್ ಅಂಶನ ಅದು ಅಬ್ಸರ್ವ್ ಮಾಡ್ಕೊಳ್ಳೋಕೆ ಬಿಡಲ್ಲ. ಚಾಪರಲ್ಲಿ ನಾನೊಂದು 3 ಮೆಣಸಿನ್ಕಾಯಿ ಮತ್ತು ಕ್ಯಾರೆಟನ್ನು ಹಾಕಿ ಚಾಪ್ ಮಾಡ್ಕೋತೀನಿ ಫಸ್ಟು. ಆಮೇಲೆ ಕ್ಯಾಬೇಜ್ ಕೂಡ ಹಾಕ್ಕೊಂಡು ನೋಡಿ ಈ ಥರ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಈರುಳ್ಳಿನೂ ಕೂಡ ಇದೇ ಥರ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಈಗ ಒಂದು ಬಾಣಲಿಗೆ ಆಯಿಲ್ನ ಚೆನ್ನಾಗಿ ಸ್ಪ್ರೇ ಮಾಡಿ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಹೆಚ್ಚಿರೋ ಅಂತಹ ತರಕಾರಿನ ಹಾಕಿ ಚೆನ್ನಾಗಿ ಅದನ್ನು ಒಂದು ಸಲ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ರುಚಿ ಹಾಕಿ 1 ಸ್ಪೂನಷ್ಟು ಸೋಯಾ ಸಾಸ್ನ ಹಾಕಿ ಅರ್ಧ ಚಮಚದಷ್ಟು ವಿನೆಗರ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೊತ್ತಂಬರಿನ ಉದುರಿಸಿ ಇಲ್ಲಿ ಚಪಾತಿ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಸಣ್ಣದಾಗಿ ಲಟ್ಟಿಸ್ಕೋಬೇಕಾಗತ್ತೆ. ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೋತೀರ ಅಷ್ಟು ಚೆನ್ನಾಗಿ ಹಿಟ್ಟು ಬರುತ್ತೆ. ಸೊ ಅದಾದಮೇಲೆ ನೀವೊಂದು ಕಪ್ ತೊಗೊಂಡು ಅದನ್ನು ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡ್ರೆ ನೋಡಿ ಇಷ್ಟು ತೆಳ್ಳಗೆ ಇಷ್ಟು ರೌಂಡಾಗಿ ಕ್ಯೂಟಾಗಿ ಬರುತ್ತೆ. ಆಗಿರೋ ಹಿಟ್ಟಿಗೆ 1 ಸ್ಪೂನಷ್ಟು ಸ್ಟಫಿಂಗನ್ನ ಆ್ಯಡ್ ಮಾಡಿ ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಟೈಮು ಮಾಡ್ತಿರೋದ್ರಿಂದ ನನಗೆ ಹೆಂಗೆ ಬರುತ್ತೋ ಹಾಗೆ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಬೆಟರಾಗೇ ಬರ್ತಾಯಿದೆ ನೋಡಿ. ಈ ಥರ ಒಂದು ಫೋಲ್ಡ್ ಆದಮೇಲೆ ಇನ್ನೊಂದು ಥರ ಫೋಲ್ಡಿಂಗ್ ಇದೆ. ನಮ್ಮ ಕರ್ನಾಟಕದಲ್ಲಿ ನಾವು ಹೆಂಗೆ ಮೋದಕನ ಮಾಡ್ತೀವಿ ಅದೇ ಥರನೇ ಇದು ಮೋಮೋಸ್ ಕೂಡ. ಇವಾಗ ಸ್ಟೀಮ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. 10-12 ನಿಮಿಷ ಸ್ಟೀಮ್ ಮಾಡೋಕ್ಕಿಡಿ. ನೋಡಿ ಆಗಿದೆ, ಚೆನ್ನಾಗಿ ಬೆಂದಿದೆ. ನನಗೆ ಫ್ರೈಡ್ ಮೋಮೋಸ್ ಅಂದರೆ ತುಂಬ ಇಷ್ಟ ಇತ್ತು. ಸೊ ಏರ್ ಫ್ರೈಯರಲ್ಲಿ ಮಾಡಿ ಇಟ್ಕೊಂಡು ತಿನ್ನೋದ್ರಿಂದ ಆಯಿಲ್ ಕನ್ಸಂಪ್ಷನು ಇರಲ್ಲ. ಸೊ ಆಯಿಲ್ನ ಟ್ಯಾಪ್ ಮಾಡಿ 10 ಮಿನಿಟ್ಸು ಏರ್ ಫ್ರೈಯರಲ್ಲಿ ಇಡ್ತಾಯಿದ್ದೀನಿ. ರೆಡಿಯಾಗಿದೆ ನಮ್ಮ ವೀಟ್ ಡಾರ್ಜಿಲಿಂಗ್ ಮೋಮೋಸ್. ನಾನಿಲ್ಲಿ ಫಸ್ಟ್ ಟ್ರೈ ಮಾಡ್ತಾ ಇರೋದು ಸ್ಟೀಮ್ಡ್ ಒನ್. ತುಂಬ ಚೆನ್ನಾಗಿ ಸ್ಟಫು ಒಳಗಡೆ ಎಲ್ಲ ಸಕ್ಕತ್ತಾಗಿತ್ತು. ಓವರಾಲ್ ಎಮ್ಮಿಯಾಗಿತ್ತು. ಕ್ರಿಸ್ಪಿ ವರ್ಷನ್ ಆಫ್ ಮೋಮೋಸ್ ಅಂತೂ ಸಕ್ಕತ್ತಾಗಿತ್ತು. ಅದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇತ್ತು. ಮಕ್ಳಿಗಂತೂ ಮೋಮೋಸ್ ಅಂದರೆ ಭಾಳ ಇಷ್ಟ ಇರುತ್ತೆ. ಅದರಲ್ಲೂ ಈ ಥರ ಒಂದು ಮೋಮೋಸ್ನ ಅವ್ರಿಗೆ ಮಾಡಿಕೊಡಿ, ಖಂಡಿತ ಅವರು ಇಷ್ಟಪಟ್ಟು ತಿಂತಾರೆ. ಆಚೆ ಕೇಳೋದೇ ಇಲ್ಲ. ಆದಷ್ಟು ತರಕಾರಿಗಳನ್ನು ಜಾಸ್ತಿ ಆ್ಯಡ್ ಮಾಡಿ ಮಕ್ಕಳಿಗೆ ಕೊಡಿ, ಅವ್ರ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿನಿ ಕುಕ್.